ಇದೊಂಥರ ಮಸಿ ಅರಿವೆ ಥರ ನೋಡಿ. ಮಗ ಮಾಡಿದ ಪಾಪಕ್ಕೆ ಮನೆ ಮಂದಿಗೆಲ್ಲ ಈ ಮಸಿ ಮುಖಕ್ಕೆ ಬಳಿತಾ ಇದೆ. ಮನೆ ಕೆಲಸದ ಆಕೆಯ ಕಿಡ್ನ್ಯಾಪ್ ಕೇಸು ರೇವಣ್ಣ ಕುಟುಂಬಕ್ಕೆ ಚಕ್ರವ್ಯೂಹದ ರೀತಿಯಲ್ಲಾಗಿದೆ. ಆ ಚಕ್ರವ್ಯೂಹದಿಂದ ರೇವಣ್ಣ ಬಚಾವಾದ್ರು ಅನ್ನೋ ಹೊತ್ತಿಗೆ ಭವಾನಿ ನೆತ್ತಿಗೆ ಸುತ್ತಿದೆ. ಈಗಾಗಲೇ ಇದೇ ಕೇಸಲ್ಲಿ ಸೆಷನ್ ಕೋರ್ಟಲ್ಲಿ ಜಾಮೀನು ಅರ್ಜಿ ವಜಾ ಆಗಿದೆ. ಈಗ ಹೈಕೋರ್ಟ್ ಕದ ತಟ್ಟಿದ್ದಾರೆ. ಇತ್ತ SIT ಮಾತ್ರ ಭವಾನಿ ಬಂಧನಕ್ಕಾಗಿ ಹುಡುಕಾಡ್ತಾ ಇದೆ. ಅದು ನೋಡಿ, ಈಗ ನೋಟಿಸ್ ಕಾನೂನುಬದ್ಧವಾಗಿ SIT ಇಂದ ಏನು ಅವರ ತನಿಖೆಗೆ ಪೂರಕವಾದ ರೀತಿಯಲ್ಲಿ ತೀರ್ಮಾನ ತಗೋತಾರೆ, ಅವ್ರಿಗೆ ಸೇರಿದೆ. ಪದೇ ಪದೇ ಇದ್ರ ಬಗ್ಗೆ ನಾನು ಚರ್ಚೆ ಮಾಡೋದು ಅನವಶ್ಯಕ ಅನ್ನೋದು ನನ್ನ ಅಭಿಪ್ರಾಯ. ಮಗ ಮಾಡಿದ ಪಾಪಕ್ಕೆ ಮನೆ ಮಂದಿಗೆಲ್ಲ ಸುತ್ತಕೊಂಡಿದೆ. ಇಡೀ ಕುಟುಂಬವೇ ಕಾನೂನು ಕಟಕಟಿಯಲ್ಲಿ ತಪ್ಪಿತಸ್ಥ ಭಾವನೆ ಹೊತ್ತು ನಿಲ್ಲುವ ಸ್ಥಿತಿ ನಿರ್ಮಾಣವಾಗಿದೆ. ತಂದೆಯನ್ನ ಜೈಲಿಗೆ ಕಳಿಸಿದ್ದ ಪ್ರಜ್ವಲ್ ಲೈಂಗಿಕ ಹಗರಣ ಈಗ ತಾಯಿಗೂ ಸಂಕಷ್ಟವನ್ನ ಸುತ್ತಿದೆ. KR ನಗರ ಮಹಿಳೆ ಅಪಹರಣ ಪ್ರಕರಣ ದಿನದಿಂದ ದಿನಕ್ಕೆ ಜಟಿಲಗೊಳ್ತಾ ಇದ್ದು ಭವಾನಿಗೆ ಬಂಧನ ಭೀತಿ ಎದುರಾಗಿದೆ. SIT ಎದುರು ಹಾಜರಾಗದ ಹಿನ್ನೆಲೆ ಬಂಧಿಸಲು ನಿರ್ಧಾರ. ಯಾವುದೇ ಕ್ಷಣದಲ್ಲಾದ್ರೂ ಭವಾನಿ ಲಾಕ್ ಮಾಡಲಿರುವ SIT. KR ನಗರದ ಸಂತ್ರಸ್ತೆ ಅಪಹರಣ ಕೇಸ್ನ ವಿಚಾರಣೆಗೆ ಹಾಜರಾಗದ ಭವಾನಿ ರೇವಣ್ಣಗೆ ಬಂಧನ ಕಟ್ಟಿಟ್ಟ ಬುತ್ತಿ ಅನ್ನೋ ರೀತಿಯಾಗಿದೆ. ಸೆಷನ್ಸ್ ಕೋರ್ಟ್ನಲ್ಲಿ ಈಗಾಗಲೇ ಭವಾನಿ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಇತ್ತ ಪ್ರಕರಣದಲ್ಲಿ 2 ಸಲ SIT ನೋಟಿಸ್ ಕೊಟ್ಟಿದೆ. ಆದ್ರೂ ಸಹ ಎಸ್ಕೇಪ್ ಆದ ಭವಾನಿ ಅಜ್ಞಾತರಾಗಿದ್ದಾರೆ. ಸದ್ಯ ಭವಾನಿಗಾಗಿ ತಲಾಶ್ ನಡೆಸ್ತಾ ಇರುವ SIT ಕೋರ್ಟ್ಗೆ ಮಾಹಿತಿ ನೀಡಿ ಅರೆಸ್ಟ್ ವಾರೆಂಟ್ ಪಡೆಯೋಕೆ ಸಿದ್ಧತೆ ನಡೆಸಿದೆ. ಸೆಷನ್ಸ್ ಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ. ನಿರೀಕ್ಷಣಾ ಜಾಮೀನಿಗೆ ಹೈಕೋರ್ಟ್ ಮೆಟ್ಟಿಲೇರಿದ ಭವಾನಿ. ಈಗಾಗಲೇ ಸೆಷನ್ಸ್ ಕೋರ್ಟ್ನಲ್ಲಿ ಭವಾನಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಕೆಳ ನ್ಯಾಯಾಲಯದ ಆದೇಶವನ್ನ ಪ್ರಶ್ನಿಸಿದ ಭವಾನಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಮನೆ ಕೆಲಸದಾಕಿಯ ಕಿಡ್ನಾಪ್ ಮಾಡಿದ ಆರೋಪ ಪ್ರಕರಣದಲ್ಲಿ ಬೆಳಗ್ಗೆ 11:30ಕ್ಕೆ ಭವಾನಿ ರೇವಣ್ಣ ಪರ ವಕೀಲರು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಭವಾನಿ ಪರ ವಕೀಲ ಗಿರೀಶ್ ಕುಮಾರ್ BM ಅರ್ಜಿ ಸಲ್ಲಿಸಿದ್ದು ಕೇಸ್ ಸ್ವೀಕರಿಸಿದ FR ನಂಬರ್ ಪಡೆದಿದ್ದಾರೆ. FR ನಂಬರ್ CRL.P 5219/2024 ರಿಜಿಸ್ಟರ್ ಆಗಿದೆ. ಇನ್ನು ಕೇಸ್ ನಂಬರ್ ನೀಡಿದ ಬಳಿಕ ಪೀಠಕ್ಕೆ ಅರ್ಜಿ ರವಾನೆ ಆಗಲಿದೆ. ನಾಳೆ ಅಥವಾ ನಾಡಿದ್ದು ಹೈಕೋರ್ಟ್ ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಿದೆ. ಇನ್ನು ಭವಾನಿ ರೇವಣ್ಣ ನಾಪತ್ತೆ ವಿಚಾರ ಸಂಬಂಧ ಮಾಜಿ CM HDK ಪ್ರತಿಕ್ರಿಯಿಸಿದ್ರು. ಕಾನೂನು ಬದ್ಧವಾಗಿ SIT ನೋಟಿಸ್ ಕೊಟ್ಟಿದೆ. ತನಿಖೆಗೆ ಸಹಕಾರ ಮಾಡುವುದು ಅವರು ತೀರ್ಮಾನ ಮಾಡಬೇಕು. ಪದೇ ಪದೇ ಈ ಬಗ್ಗೆ ಚರ್ಚೆ ಮಾಡುವುದು ಅನವಶ್ಯಕ ಅಂತ ಹೇಳಿದ್ದಾರೆ. ಅದು ನೋಡಿ, ಈಗ ನೋಟಿಸ್ ಕಾನೂನುಬದ್ಧವಾಗಿ SIT ಇಂದ ಏನು ಅವರ ತನಿಖೆಗೆ ಪೂರಕವಾದ ರೀತಿಯಲ್ಲಿ ತೀರ್ಮಾನ ತಗೋತಾರೆ, ಅವ್ರಿಗೆ ಸೇರಿತ್ತು. ಪದೇ ಪದೇ ಇದ್ರ ಬಗ್ಗೆ ನಾನು ಚರ್ಚೆ ಮಾಡೋದು ಅನವಶ್ಯಕ ಅನ್ನೋದು ನನ್ನ ಅಭಿಪ್ರಾಯ. ಒಟ್ಟಾರೆ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಾಳೆ ಅಥವಾ ನಾಡಿದ್ದು ಹೈಕೋರ್ಟ್ ಕೈಗೆತ್ತಿಕೊಳ್ಳಲಿದೆ. ಹೀಗಾಗಿ ಹೈಕೋರ್ಟ್ನತ್ತ ಭವಾನಿ ಚಿತ್ತ ನೆಟ್ಟಿದೆ. ಜಾಮೀನು ಅರ್ಜಿ ಏನಾಗಲಿದೆ ಏನೋ ಅನ್ನೋ ಆತಂಕ ಮನೆ ಮಾಡಿದೆ. ಒಂದ್ ವೇಳೆ ಸೆಷನ್ಸ್ ಕೋರ್ಟ್ ಆದೇಶವನ್ನೇ ಹೈಕೋರ್ಟ್ ಸಹ ಎತ್ತಿ ಹಿಡಿದ್ರೆ ಭವಾನಿ ಬಂಧನ ಬಹುತೇಕ ಪಕ್ಕ. ಹೀಗಾಗಿ ಇಡೀ ಕುಟುಂಬ ಹೈಕೋರ್ಟ್ನ ಆದೇಶವನ್ನೇ ಎದುರು ನೋಡ್ತಾ ಇದೆ. ಸಂದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.